ಸರ್ಕಾರ ಏನು ನಡೆಸ್ತಲ್ಲ ಜಾತಿ ಜನಗಣತಿ ಅದರಲ್ಲಿ ನಾನು ಪಾಲ್ಗೊಳ್ತೀನಿ ನೋಡಿ. ಜಾತಿ ಜನಗಣತಿ ಅಂದರೆ ಅಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ರೆ ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಮುಜುಗರ ಆಗುತ್ತೆ. ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಇವರು ಏನಂತಾರೆ, ಮಾನ್ಯ ಮುಖ್ಯಮಂತ್ರಿಗಳು ನಾವು ಹೇಳ್ತಿದ್ದೀವಿ, ಯಾರು ಆರ್ಥಿಕವಾಗಿ ಹಿಂದುಳಿತಾರೆ, ಹಿಂದುಳಿದ ವರ್ಗ ಇರ್ಬೋದು, ಪರಿಶಿಷ್ಟ ಜಾತಿ ಪಂಗಡ ಇರ್ಬೋದು, ಅದಕ್ಕೆ ಆದ್ಯತೆ ಕೊಡಲಿ. ಆದರೆ ಇವರು ಏನು ಹೇಳ್ತಾರೆ, ಜಾತಿ ಜನಗಣತಿ ಇಲ್ಲ ಅಂದರೆ ಜಾತಿ ಉಪಜಾತಿ ನೀನು ಧರ್ಮ ಯಾವುದು ಮತ್ತು ಶೈಕ್ಷಣಿಕವಾಗಿ ಅಷ್ಟೇ ಅಂತ, ಸಾಮಾಜಿಕ ಶೈಕ್ಷಣಿಕ ಅಂದರೆ ಅದನ್ನು ಹೊರತುಪಡಿಸಿ ಬೇರೆ ಕೇಳಬೇಕು ಇವರು. ನಾನು ಹೇಳ್ತದ್ದು ನನ್ನ ಮನೆಗೆ ಬಂದರೂ ನಾನು ಯಾವುದು ಮಾಹಿತಿ ಕೊಟ್ಟಿಲ್ಲ. ನಾನು ಹೇಳೋದು ಪಾಲ್ಗೊಂಡು ಏನು ನೋಡಿ, ದೇಶದ್ರೋಹಿಗಳು ಯಾರು ಗೊತ್ತಾ? ನಿಜವಾದ ದೇಶದ್ರೋಹಿಗಳು ಕಾಂಗ್ರೆಸ್ನವರು. ನಿಜವಾದ ದೇಶದ್ರೋಹಿಗಳು ಕಾಂಗ್ರೆಸ್ನವರು. ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ಸು. ಈ ಹಿಂದೂಗಳ ವಿರುದ್ಧವಾಗಿ, ಸಂಘ ಪರಿವಾರ ವಿರುದ್ಧವಾಗಿ ಯಾರ್ಯಾರು ಅವಾಚ್ಯ ಶಬ್ದಗಳು ಅವಹೇಳನ ಮಾಡ್ತಾರಲ್ಲ, ನಿಜವಾದ ದೇಶದ್ರೋಹಿಗಳು ಕಾಂಗ್ರೆಸ್ಸು. ಇವರು ಏನು ಹೇಳ್ತಲ್ಲ, ಕಾಂಗ್ರೆಸ್ಸು ಕುರಿಯುವ ಮನೆ ಅಂತ ಹೇಳಿದರು ಅಂಬೇಡ್ಕರ್, ಕಾಂಗ್ರೆಸ್ ವಿಸರ್ಜನೆ ಮಾಡಿ ಅಂತ ಹೇಳಿದರು ಮಹಾತ್ಮ ಗಾಂಧೀಜಿಯವರು. ಹಾಗಾಗಿ ಈ ಕಾಂಗ್ರೆಸ್ಸಿಗೆ ಮಾನ್ಯತೆಯೇ ಇಲ್ಲ. ಅದು ಒಂದು ಭ್ರಷ್ಟಾಚಾರ, ಅಧಿಕಾರಕ್ಕೋಸ್ಕರ ಇರ್ತಕ್ಕಂಥ ಒಂದು ಪಕ್ಷ, ಪೊಲಿಟಿಕಲ್ ಪಾರ್ಟಿ. ಹೊನ್ನಳಿಗಿದೆ ಕನಕರಾಮ ಮಂದಿರದಿಂದ ಪಥಸಂಚಲನ ಪ್ರಾರಂಭ ಆಗಿ ಅಗಳದಲ್ಲಿ ಅಗಳ ಮೈದಾನದಲ್ಲಿ ನಡೀತದೆ ಬೌದ್ಧಿಕ ಸಮಾರೋಪ. ಅಣ್ಣ 150 ಕೇಸ್ಗಳು ಹಾಕಿ ರಾಕ್ಷಂದೀವಿ, 2 ಸರಿ ಜೈಲಿಗೂ ಬಂದೀನಿ. ಈ ಗೊಡ್ಡು ಬೆದರಿಕೆಗಳಲ್ಲಿ ಯಾವತ್ತೂ ಹೆದರೋದಿಲ್ಲ. ಹೌದು, ಏನು ಇಂಥ ಈ ಚಿಲ್ಲರೆ ಸರ್ಕಾರಕ್ಕೆಲ್ಲ ಎದುರು. ಒಟ್ಟು ರಾಜ್ಯದ ಹೇಳ್ತೀನಿ ಏನಾದ್ರ ಮಾಹಿತಿ, 33,000 ಕೋಟಿ ಬಾಕಿ ಇದೆ. ಎಲ್ಲ ಜಿಲ್ಲೆಗಿದೆ, ಇಡೀ ರಾಜ್ಯದಲ್ಲಿ. ನಾನು ಟೋಟಲಿ ತಗೊಂಡಿನಿ 33,000 ಕೋಟಿ ಬಾಕಿ ಇದೆ. ನೀರಾವರಿ, ಲೋಕೋಪಯೋಗಿ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ. ನೋಡಿ, ನಿನ್ನೆ ಚಾಮರಾಜನಗರ ಜಿಲ್ಲೆಯಲ್ಲಿ ಒಬ್ಬ ಪರಿಶಿಷ್ಟ ಪಂಗಡದ ಒಬ್ಬ ನೇಣು ಹಾಕ್ಕೊಂಡಿದ್ದಾರೆ. ಅಂದರೆ ಕೆಲಸ ಮಾಡಿ ಡಿ ದರ್ಜೆ ನೌಕರಿಗೂ, ಅದೇ ನೀರ್ಗಂಟಿ ಡಿ ದರ್ಜೆ ನೌಕರು ಅಂದರೆ ಎಲ್ಲ ಬಂತು. ಡಿ ದರ್ಜೆ ನೌಕರಿಗೆ ಸಂಬಳ ಕೊಡೋಕ್ಕೆ ಇವ್ರ ಹತ್ರ ಹಣ ಇಲ್ಲ. ಈ ಸರ್ಕಾರ ಪಾಪ ಸರ್ಕಾರ, ಬಿಕಾರಿ ಸರ್ಕಾರ. ನಾಳೆ ಇದೇ ರೀತಿ ನೋಡಿ, ಯುವ ನಿಧಿ ಅಂತ ಹೇಳ್ತಿಲ್ಲ, ಯುವ ನಿಧಿ ನಿಲ್ಲಿಸ್ಯಾರೆ, ಹಣನೇ ಕೊಡ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ ಈ ಸರ್ಕಾರ ಪಾಪರಾಗಿದೆ, ಖಾಲಿ ಖಜಾನೆ ಖಾಲಿ ಇದೆ, ಸರ್ಕಾರ ಐಸಿವರ್ಣಗಿದೆ, ಟೇಕಪ್ ಆಗಿಲ್ಲ. ಈ ದೇಶದಲ್ಲಿ 3 ರಾಜ್ಯದಲ್ಲಿ, ಇದು ಒಂದು ಕಾಲಕ್ಕೆ 30 ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಿತ್ತು. ರಾಜ್ಯದಲ್ಲಿ, ದೇಶದಲ್ಲಿ ಅವರೇ ಅಧಿಕಾರ ಮಾಡಿದರು. ಇವತ್ತು ಕೇವಲ 3 ರಾಜ್ಯದಲ್ಲಿದೆ, ಕರ್ನಾಟಕ, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶ. 3 ರಾಜ್ಯದಲ್ಲಿದ್ದಾರೆ. 3 ರಾಜ್ಯಗಳಲ್ಲೂ ಸಹ ತೆಲಂಗಾಣ ಗತಿ ಏನಾಗಿದೆ, ಕರ್ನಾಟಕ ಸರ್ಕಾರದಲ್ಲಿ ಅದೇ ರೀತಿ ಪಾಪರಾಗ್ತದೆ. ನಿಮ್ಗೆ ಯಾರಾದರೂ ಬಂದು ಭರವಸೆಗಳು ಕೊಡ್ರಿ, ನನಗೆ ಮಹಿಳೆಯರಿಗೆ ಕೇಳಿದ್ರ, ಅಥವಾ ಕರೆಂಟ್ ಬಿಲ್ ಉಚಿತ ಕೇಳ್ರಿ, ಯಾರು ಕೇಳಿದ್ರ? ನಿಮ್ಮ ಸ್ವಾರ್ಥಕ್ಕೋಸ್ಕರ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ್ರಿ. ಜನ ನಿಮಗೆ ಅಧಿಕಾರ ಕೊಟ್ಟದ್ದು ಈ ರಾಜ್ಯ ಅಭಿವೃದ್ಧಿ ಆಗ್ಬೇಕಂತ ಹೇಳಿ, ವಿವಾದಾತ್ಮಕ ಹೇಳಿಕೆಗಳು ಕೊಡೋಕ್ಕಲ್ಲ, ರಾಜ್ಯವನ್ನು ಲೂಟಿ ಹೊಡೆಯೋಕ್ಕಲ್ಲ. ಒಳ್ಳೆಯ ಕೆಲಸ ಮಾಡಿರಿ ಅಂತೇಳಿ ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ.